ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸಿದ್ರೆ ಸೊ ಇವಾಗ ನಾನು ಪೋರ್ಟ್ರಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಮತ್ತು ರ್ಯಾಪಿಡೋ 2 ID, ಪೋರ್ಟ್ರ್ 1. ಸೊ ಟೋಟಲ್ 3 ಆರ್ಡ್ರನ್ನ ಕಿತ್ಕೊಂಡಿದ್ದೀನಿ. ಇದು ಬಂದು ಪೋರ್ಟ್ರಲ್ಲಿ 400 ಚಿಲ್ಲರೆ, ಇದು ಬಂದು ಈ ಕಡೆ ಇದು ಬಂದು ರ್ಯಾಪಿಡೋ, ಇದು ಬಂದು ರ್ಯಾಪಿಡೋ. ಇದರಲ್ಲಿ 350, ಇದು 250. ಸೊ ಟೋಟಲ್ 3 ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಎಲ್ಲಿಂದಪ್ಪ ಅಂತಂದರೆ ಚಿಕ್ಕಪೇಟೆ SP ರೋಡಿಂದ ಮತ್ತು ಸುಧಾಮ್ ನಗರಿಂದ. ಸೊ ಟೋಟಲ್ 3 ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಈಗ ಇನ್ನೂ ಒಂದು ಆರ್ಡ್ರನ್ನ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದಾದ್ರೂ ಇನ್ನೊಂದು ಆರ್ಡ್ರ್ ಆ ಕಡೆ ಸಿಕ್ಕಿದ್ರೆ ಎತ್ಕೊಂಬಿಡೋಣ ಅಂತ. ಸೊ ಇವಾಗ ನಾನು ಯಾವ ಕಡೆ ಅಂದರೆ ಆರ್ಡ್ರ್ ಎತ್ಕೊಂಡಿರೋದು ಇದ್ರ ಕಡೆ, ಜಿಗಣಿ ಕಡೆ. ಜಿಗಣಿ ಗೊತ್ತಲ್ಲ ನಿಮಗೆ. ಸೊ ಇಲ್ಲಿಂದ ಹತ್ತತ್ರ 34 ಕಿಲೋಮೀಟ್ರ್ ಇದೆ, ನಿಯರ್ಲಿ 33 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಸೊ ಟೋಟಲ್ 3 ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಆರ್ಡ್ರ್ ಯಾವುದಾದ್ರೂ ಸಿಕ್ಕಿದ್ರೆ ಅಂತ ಕಾಯ್ತಾ ಇದ್ದೀನಿ. ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋದು, ಇಲ್ಲಾಂದರೆ ಈ 3 ಆರ್ಡ್ರಿಗೆ ಹೋಗೋದು. ಸೊ ಈ 3 ಆರ್ಡ್ರಿಗೆ ಟೋಟಲ್ ಎಷ್ಟು ಅಮೌಂಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಸುಮಾರು ಜನ ಕೇಳ್ತಿದ್ದು, ಬ್ರೋ ನೀವು ಹೆಂಗೆ ಒಂದೇ ಸರಿ 3 ಆರ್ಡ್ರನ್ನ ಎತ್ಕೊತೀರ ಅಂತಲೂ ಕೇಳ್ತಾಯಿದ್ರಿ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು 3 ಆರ್ಡ್ರನ್ನ 4 ಆರ್ಡ್ರನ್ನ ಅಥವಾ 2 ಆರ್ಡ್ರನ್ನ ಒಂದೇ ಸರಿ ತೊಗೊಂಡು ಹೋಗ್ತೀನಿ ಅಂದರೆ ನಿಮಗೆ ಮೊದಲನೇದಾಗಿ ಬೇಕಾಗಿರೋದು ಡೆಲಿವರಿ ಜಾಬಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಈಗೀಗ ಹೊಸ್ದಾಗಿ ಬರ್ತಾಯಿದ್ದೀನಿ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಏನಾದರೂ ಅಕಸ್ಮಾತ್ ಐಟಮ್ಸ್ನ ಮಿಸ್ ಮಾಡಿಕೊಡೋದಾಗಲಿ ಅಥವಾ ಲೇಟ್ ಮಾಡೋಂಥದ್ದಾಗಲಿ, ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಐಡಿಗಳನ್ನ ಬ್ಲಾಕ್ ಮಾಡೋಂತಹ ಸನ್ನಿವೇಶಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಒಂಚೂರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾಡೋದಕ್ಕೆ ಈಸಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು 3 ಇಲ್ಲ 4 ಆರ್ಡ್ರನ್ನ ತೊಗೊಂಡೋಗ್ತೀನಿ. ಕೆಲವರು 6-7 ಆರ್ಡ್ರ್ ಎತ್ಕೊಂಡೋಗ್ತಾರೆ, ನನಗಿನ್ನ ಸೀನಿಯರ್ಸು. ಸೊ ನನಗಿನ್ನ ಚೆನ್ನಾಗಿ ಗೊತ್ತಿರೋರು, ಓಕೆನಾ. ಸೊ ಇದರಲ್ಲಿ ತುಂಬ ತಿಳ್ಕೊಂಡಿರಬೇಕು. ಸೊ ಆವಾಗಲೇ ಈಸಿ ಆಗೋದು, ಇಲ್ಲಾಂದರೆ ಒಂಚೂರು ಕಷ್ಟ ಆಗುತ್ತೆ. ಸೊ ಈಗ ನಾನು SP ರೋಡಲ್ಲಿ ಮತ್ತು ಆ ಸುತ್ತಮುತ್ತದಲ್ಲಿ 3 ಆರ್ಡ್ರನ್ನ ತೊಗೊಂಡೆ. ಈಗ ಸುಧಾಮ್ ನಗರದಲ್ಲಿ ಇದ್ದೀನಿ. ಇಲ್ಲಿ ಇವಾಗ ಪೋರ್ಟ್ರೊಂದು ಇನ್ನೂ ಒಂದು ID ಇದೆ, ಆನ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಅಂತ. ನನಗೆ ಬೇಕಾಗಿರೋದು ಬನ್ನೇರುಘಟ್ಟ, ಜಿಗಣಿ ಸೈಡು. ಆ ಸೈಡ್ ಯಾವುದಾದ್ರೂ ಬಂದರೆ ಸಾಕು, ಯಾವುದಾದ್ರೂ ಬಂದರೆ ಎತ್ಕೊತೀನಿ. ಒಂದು 10-15 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆ ಸೈಡ್ ಯಾವುದೂ ಬಂದಿಲ್ಲ ಅಂದರೆ ಈ 3 ಆರ್ಡ್ರಿಗೆ ಖಾಲಿಯಾಗಿ ಹೋಗ್ಬಿಡ್ತೀನಿ. ಸೊ ನೋಡೋಣ ಬನ್ನಿ ಯಾವುದಾದ್ರೂ ಸಿಗ್ತದ ಅಂತ. ಮತ್ತು ಇನ್ನೊಂದು ಸುಮಾರು ಜನ ಕೇಳ್ತಾರೆ, ಏನಪ್ಪ ಅಂತಂದರೆ ಬ್ರೋ ನೀವು ಏನಕ್ಕೆ ಸುಮಾರು ಐಡಿಗಳನ್ನ ಇಟ್ಕೊತೀರ ಅಂತಂದರೆ ಇದೇ ರೀಸನ್ಗೆ. ನೋಡಿ, ಸ್ಮಾರ್ಟ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ನಾವು ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಹಾರ್ಡ್ ವರ್ಕ್ಗೆ ಬೆಲೆನೇ ಇಲ್ಲ ಗುರು. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಸ್ಮಾರ್ಟಾಗಿ ಏನಾದರೂ ವರ್ಕ್ ಮಾಡಿದ್ರೆ ಮಾತ್ರ. ಹಾರ್ಡ್ ವರ್ಕ್ಗೂ ಬೆಲೆ ಇದೆ, ಇಲ್ಲ ಅನ್ನಲ್ಲ. ಬಟ್ ಹಾರ್ಡ್ ವರ್ಕ್ ಜೊತೆ ಸ್ವಲ್ಪ ಸ್ಮಾರ್ಟ್ ವರ್ಕನ್ನು ಯೂಸ್ ಮಾಡಲೇಬೇಕು. ಅದಕ್ಕೋಸ್ಕರ ನೀವು ನಂಬ್ತಿರೋ ನಂಬಲ್ಲ, ಸ್ಟಾರ್ಟಿಂಗಲ್ಲಿ ಇದೇ ಥರನೇ ನಾನು 1 ಆರ್ಡ್ರ್ 2 ಆರ್ಡ್ರ್ ಅಷ್ಟೇ, 1 ಆರ್ಡ್ರ್ ಅಷ್ಟೇ ಮಾಡ್ತಾಯಿದ್ದು ನಾನು ಮೊದಲು. ಅದಾದಮೇಲೆ ಹೋಗ್ತಾ ನನಗೆ ಸಬ್ಸ್ಕ್ರೈಬರ್ಸೇ ನನಗೆ ಈ ಥರ ಹೇಳ್ಕೊಟ್ಟಿದ್ದು. ನಮ್ಮ ಸೀನಿಯರ್ಸ್ ಇರ್ತಾರಲ್ಲ, ನಮಗಿನ ಒಂಚೂರು ಜಾಸ್ತಿ ತಿಳ್ಕೊಂಡಿರೋರು ದೊಡ್ಡವ್ರು ಇರ್ತಾರಲ್ಲ, ಅಂಥವ್ರು ನನಗೆ ಹೇಳ್ಕೊಟ್ರು, ಬ್ರೋ ಈ ಥರ 1 ಆರ್ಡ್ರ್ ಹೋಗೋ ಬದಲು ಈ ಥರ 2 ಆರ್ಡ್ರ್ ಹಾಕ್ಕೊಂಡು ಹೋಗ್ಬಿಡು ಅಂತ. ಅದಾದಮೇಲೆ 3 ಆರ್ಡ್ರ್ ಇದೇ ಹೋಗ್ತಾ ನಾನು ಸ್ಮಾರ್ಟಾಗಿ ತಿಳ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇದೇ ಥರ ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ. ಇದೇ ಥರ ಎಲ್ಲರೂ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಅದರಲ್ಲೂ ಎಕ್ಸ್ಪೆಷಲಿ ಹೊಸಬ್ರು ಯಾರಾದರೂ ಈ ಥರ ಮಾಡೋಕ್ಕೆ ಹೋದರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ, ಐಡಿಗಳು ಬ್ಲಾಕ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳ್ಕೊಂಡಿದ್ರೆ, ಇದನ್ನು ನೋಡಿ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನನಗೆ ಒಂದು 3-4 ವರ್ಷದಿಂದ ಪೋರ್ಟ್ರ್ ಹತ್ರ ಮಾಡಿರೋದ್ರಿಂದ, ಪೋರ್ಟ್ರ್ ಅಥವಾ ಈ ಪಾರ್ಸಲ್ ಡ್ಯೂಟಿಗಳು ಮಾಡಿರೋದ್ರಿಂದ ಒಂಚೂರು ನನಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇದೆ. 6 ಇಯರ್ಸ್ 7 ಇಯರ್ಸಿಂದ ಡೆಲಿವರಿ ಜಾಬಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಐಡಿಯಾ ಇದೆ. ಸೊ ಅದಕ್ಕೋಸ್ಕರ ನನಗೆ ಇದು ಗೊತ್ತಾಗುತ್ತೆ. ಸೊ ಹೊಸಬ್ರು ಏಕ್ದಮ್ ಬಂದು ನಾನು ಮಾಡ್ತೀನಿ ಅಂದರೆ ಆಗಲ್ಲ. 1 ID 2 ID ಇಟ್ಕೊಂಡು ಫಸ್ಟು ಸ್ಟಾರ್ಟ್ ಮಾಡಿ, ಹೋಗ್ತಾ ಅದು ನಿಮಗೆ ಗೊತ್ತಾಗುತ್ತೆ, ಅವಾಗನ ಸ್ಟಾರ್ಟ್ ಮಾಡಿ ಅಷ್ಟೇ. ಪೊಲೀಸ್ ಅವರು ಮಾತ್ರ ಎಲ್ಲ ಕಡೆ ಫುಲ್ಲು ಬೇಟೆ. ಸರ್ ನಮಸ್ಕಾರ. ಸ್ನೇಹಿತರೆ, ಸೊ ಪೋರ್ಟರ್ದು ಒಂದು ಆರ್ಡ್ರನ್ನ ತಗೊಂಡು ಬಂದಿದ್ದೀನಿ. ಇಲ್ಲಿ ಡ್ರಾಪ್ ಹತ್ರ ಬಂದಿದ್ದೀನಿ, ಯಾರೂ ಇಲ್ವಲ್ಲ ಇಲ್ಲಿ. ಭಯ ಬ್ರದರ್, ಒಬ್ಬನೂ ಇಲ್ವಲ್ಲ ಗುರು ಇಲ್ಲಿ. ಓವಲ್ಲ ನಿಮ್ಮದೇನಾ? ಕೇಳ್ಬೇಕು ತಾನೆ ನೀವು. ನಿಮ್ಮದೇನಾ? ಅರ್ಜುನು ಅಂತೇಳಿ ಪೇಮೆಂಟು ಇಲ್ಲ, ಅವ್ರು ನೀವು ಮಾಡ್ತೀನಿ ಅಂದರು. ಫೋನ್ ಮಾಡಿ, ನಂಬರ್ ಇಲ್ಲ ನಮ್ಮ ಹತ್ರ.
हाँ आई को बड़ो दो थे बात नहीं कर दो मिलिया तीन और मिलिया कर दो ना ಸಿದ್ರೆ ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡಿದೆ. ಎಲ್ಲಿ ಅಂದರೆ 206 ರೂಪಾಯಿ ಆಗಿತ್ತು. ಕಸ್ಟಮರ್ ಎಷ್ಟು ಮಾಡ್ದಪ್ಪೆ 206 ರೂಪಾಯಿ ಮಾಡಿದ್ದಾನೆ. ಆ್ಯಕ್ಚುಲಿ ಅಲ್ಲಿಂದ 3 ಆರ್ಡ್ರ್ ತೊಗೊಂಬಂದಿದ್ದಲ್ಲ, ಒಂದು ಆರ್ಡ್ರು ಡ್ರಾಪ್ ಆಯಿತು. ಸೊ ಇನ್ನೊಂದು ಆರ್ಡ್ರನ್ನ ಹೋಗೋಣ. ಈಗ ಇನ್ನೂ 2 ಇದೆ, ಒಂದು ಪೋಟ್ರು ಇನ್ನೊಂದು ರ್ಯಾಪಿಡೋನೆ. ಸೊ ಹೋಗೋಣ ಬನ್ನಿ. ಇಲ್ಲಿಂದ ರಿಟರ್ನ್ ಆರ್ಡ್ರ್ ಸಿಗ್ತದ ಅಂತಂದರೆ ನೋಡಬೇಕು. ಸಿಕ್ಕಿದ್ರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ರಿಟರ್ನ್ ಖಾಲಿ ಹೋಗಲೇಬೇಕಾಗುತ್ತೆ. ಬಟ್ ಮೊದಲಂದರೆ ನನಗೆ ಪೆಟ್ರೋಲ್ ಗಾಡಿ ಅಲ್ಲ, ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಹೆಂಗೋ ಮಾಡ್ಕೊತಿದ್ದೆ. ಇವಾಗ ಮಾಡ್ತಾ ಇರೋದು ಪೆಟ್ರೋಲ್ ಗಾಡಿ. ಸೊ ಅದರಿಂದ ವೆಯ್ಟ್ ಮಾಡ್ಕೊಂಡು ತೊಗೊಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಈ ಗಾಡಿ ಯಾರ್ದಂತ ಸುಮಾರು ಜನ ಕೇಳ್ತಿದ್ರಿ. ಈ ಗಾಡಿ ಬಂದು ನನ್ನ ಫ್ರೆಂಡ್ದು. ಡೈರೆಕ್ಟ್ ಆಗಿದ್ರೆ ಅಂದರೆ ಒಂಚೂರು ಕೇಳಿ ರಿಕ್ವೆಸ್ಟ್ ಮಾಡಿ ಈಸ್ಕೊಂಡಿರೋದು, ಒಂದು ಸ್ವಲ್ಪ ದಿವಸ ಗಾಡಿ ಕೊಡಿ ಅಂತ. ನನ್ನ ಗಾಡಿ ಅವರು ಕೊಟ್ಬಿಟ್ಟು ಅವ್ರ ಗಾಡಿ ನಾನು ಇಸ್ಕೊಂಡಿರೋದು. ಸೊ ನಮ್ಮ ಬೆಸ್ಟ್ ಫ್ರೆಂಡ್ ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಲೈಫ್ ಅಂದರೆ ಏನೋ ಒಂದು ಮಾಡಬೇಕು. ಮತ್ತು ಇನ್ನೊಂದು, ಈ ಕಡೆ ಅಪ್ಪ ರೋಡುಗಳು ಭಯಂಕರ ಇದೆ, ಭಯಂಕರ ಮಸ್ತಾಗಿದೆ. ಫುಲ್ಲು ಹೈವೇ ನೆನ್ನೆಚ್ಚು. ಈ ರೋಡುಗಳೇನಾದರೂ ಹೊಸ ಗಾಡಿಗಳು ತಗೊಬಂದ್ಬಿಟ್ರೆ ಹಾಳಾಗಿ ಹೋಗುತ್ತೆ ಗುರು. ಎಲ್ಲ ಇನ್ನೂ ಇಂಪ್ರೂವ್ ಇವಾಗ ಆಗ್ತಿರೋಂಥ ಏರಿಯಾಗಳಿದೆಲ್ಲ, ಜಿಗಣಿ ಈ ಕಡೆ ಎಲ್ಲ. ಈಗ ನಾನಿರೋದು ಬಂದು ಕೊಪ್ಪ. ಸೊ ಇದು ಹೆಂಗಂದರೆ ಈ ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ, ಜೆ ಪಿ ನಗರ ಈ ಕಡೆ ಎಲ್ಲ ಮಧ್ಯ ಇದು. ಸೊ ಇವೆಲ್ಲ ಏರಿಯಾಗಳು ಇವಾಗ ಇಂಪ್ರೂವ್ ಆಗ್ತಾ ಇರೋದು. ಒಂಥರ ಇವೆಲ್ಲ ಈಗ ಹಿಂಗೈತಲ್ಲ. ಸೊ ಈ ವಿಡಿಯೋ ನೋಡ್ಕೊಳ್ಳಿ, ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ಇದೇ ರೋಡಲ್ಲಿ ನಾನು ಬಂದರೆ ಒಂದೂ ಗುರ್ತು ಹಿಡಿಯೋಕ್ಕಾಗಲ್ಲ, ಒಂದೂ ಕಂಡು ಹಿಡಿಯೋಕ್ಕಾಗಲ್ಲ. ಫುಲ್ಲು ಚೇಂಜಸ್ ಆಗಿಬಿಟ್ಟಿರ್ತದೆ ಆಲ್ಮೋಸ್ಟು. ಬೆಂಗಳೂರು ಮಾತ್ರ ಎವ್ವೇ ಇಂಪ್ರೂವ್ ಆಗ್ತಾಯಿದೆ, ಬಿಲ್ಡಿಂಗ್ಗಳು ಮಾತ್ರ. ಬಟ್ ರೋಡ್ಗಳು ಮಾತ್ರ ಒಂದೇ ಥರ ಇದ್ದಾವೆ. ರೋಡ್ಗಳು ಮಾತ್ರ ಇಂಪ್ರೂವ್ನೇ ಆಗ್ತಾಯಿಲ್ಲ. ಬಟ್ ಬಿಲ್ಡಿಂಗ್ಗಳು ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಮಾತ್ರ ಮಸ್ತು ಚಿಂದಿಯಾಗಿ ಮಾಡ್ತಾರೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೆ ಒಂದು ಹೇಳಬೇಕು ಗುರು. ಏನು ಗೊತ್ತಾ, ಈ ದೊಡ್ಡ ಕೆಲವು ಕಂಪ್ನಿಗಳು ಬರ್ತವೆ ಅಲ್ಲ, ಈಗ ಬೇರೆ ಕಡೆಯಿಂದ ಇನ್ವೆಸ್ಟರ್ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ದೊಡ್ಡ ಕಂಪ್ನಿಗಳನ್ನ ಮಾಡಿ ಇಲ್ಲಿ ನಮ್ಮ ಜಾಗನ ಯೂಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಂಥವ್ರಿಗೆ ನಮ್ಮ ಗೌರ್ಮೆಂಟ್ ಅವ್ರು ಯಾಕೆ ಪ್ರಶ್ನೆ ಮಾಡಲ್ಲ ಅಂತನೋದೇ ಗೊತ್ತಾಗಲ್ಲ ನನಗೆ. ಯಾಕಂತಂದರೆ ಇಲ್ಲಿ ಬರ್ತಾರೆ, ಇಲ್ಲಿ ನಮ್ಮ ಜಾಗ ಯೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡ್ಕೊಂಡು ಹೋಯ್ತಾರೆ. ಸೊ ಇಲ್ಲಿರುವಂತಹ ನಮ್ಮ ಜನಗಳಿಗೆ, ನಮ್ಮ ಇಲ್ಲಿ ನೇಟಿವ್ ಹುಡುಗರುಗಳಿಗೆ ಕೆಲಸಗಳು ಕೊಡಬೇಕಲ್ವಾ. ಇಲ್ಲಿರೋರಿಗೆ ಯೂಸ್ ಆಗಲಿ ಅಂತ ತಾನೇ ಇಲ್ಲಿ ಕಂಪ್ನಿಗಳು ಮಾಡ್ಕೊಳ್ಳೋದಕ್ಕೆ ಜಾಗ ಕೊಡೋದು ನಾವು. ಇವ್ರುಗಳೇನು ಮಾಡ್ತಾರೆ ಅಂದರೆ, ಇಲ್ಲಿ ಜಾಗ ಕೊಟ್ಟು ಇಲ್ಲಿ ನಮ್ಮ ಜಾಗ ಯೂಸ್ ಮಾಡಿಕೊಂಡು ಇವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರು ದುಡ್ಡು ಮಾಡಿಕೊಂಡು ಲಾಸ್ಟ್ಗೆ ಇವ್ರ ಹುಡುಗರುಗಳನ್ನೇ ಕರ್ಸ್ಕೊತಾರೆ, ನಾರ್ತ್ ಇಂಡಿಯನ್ಸ್ನೇ ಕರ್ಸ್ಕೊತಾರೆ. ನಾರ್ತ್ ಇಂಡಿಯನ್ಸ್ ಅವ್ರಿಗೆ ಕೆಲಸ ಕೊಡ್ತಾರೆ, ಅವರೇ ಬಂದು ಅವರೇ ದುಡ್ಡು ಮಾಡ್ಕೊಂಡು ಅವರೇ ಬೆಳ್ಕೊಂಡು ಅವರೇ ಹೋಯ್ತಾರೆ. ಇಲ್ಲಿರೋರು ನಾವು ದಡ್ಡನ ಮಕ್ಕಳು, ಇಲ್ಲೇ ಇದ್ದೋಯ್ತೀವಿ ನಾವು. ಇದು ಕೇಳೋರೇ ಇಲ್ಲ, ಹೇಳೋರು ಇಲ್ಲ ಇದಕ್ಕೆ. ಇದು ಏನಪ್ಪ. ಮತ್ತು ನಮ್ಮ ಈ ಥರ ಕೆಲಸಗಳು ಇಲ್ದಿರ, ನಮ್ಮ ಇಲ್ಲಿರೋ ಹುಡುಗರು ಕೆಲಸ ಕಾರ್ಯ ಇಲ್ದಿರ ಈ ರ್ಯಾಪಿಡೋ ಪಾಯಿಪ ಅದು ಇದು ಡೆಲಿವರಿ ಜಾಬ್ ಮಾಡಿಕೊಂಡು ಇಲ್ಲಿ ಅವ್ರುಗಳ ಕೆಳಗಡೆ ನಾವು ಕೆಲಸ ಮಾಡ್ಕೊಂಡೇ ಇರಬೇಕು. ಅದಕ್ಕೂ ಕಲ್ಲಾಗ್ತಾರೆ, ಅದನ್ನು ನೆಟ್ಟಿಗೆ ಮಾಡ್ಕೊಳಕ್ಕೆ ಬಿಡಲ್ಲ. ಇದನ್ನು ಕೇಳೋರಿಲ್ಲ, ಹೇಳೋರಿಲ್ಲ ಗುರು. ನಿಜವಾಗ್ಲೂ ನಾನು ಸುಮಾರು ಕಡೆ ನಾನು ಈ ಪೋಟ್ರ್ ನೋಡ್ತೀನಲ್ಲ, ಈ ದೊಡ್ಡ ಕಂಪ್ನಿಗಳು ಅವು ಇವು ಬರ್ತಾರಲ್ಲ, ಪ್ರತಿ ಇದರಲ್ಲೂ ಜಾಸ್ತಿ ಮೆಜಾರಿಟಿ ಹಿಂದಿಯವರೇ ಇರ್ತಾರೆ. ಗುರು, ಆ ಮಂಡಂಗಟ್ಟಿ ನನ್ನ ಮಕ್ಳು ಅವರೇ ಇರ್ತಾರೆ. ಒಬ್ಬರು ನಮ್ಮವ್ರು ಇರಲ್ಲ, ಒಬ್ಬನೋ ಇಬ್ಬನು ಅಷ್ಟೇ. ಅದು ಸೆಕ್ಯೂರಿಟಿ ಗಾರ್ಡು, ಇನ್ನೊಂದು ಇರ್ತಾರೆ ಅಷ್ಟೇ. ಇನ್ನು ಎಲ್ಲ ಅಣ್ಣನ ಮಕ್ಕಳು ಇರ್ತಾರೆ. ಬೇಜಾರೇನಂತಂದರೆ, ನಮ್ಮ ಜಾಗಕ್ಕೆ ಬಂದು ನಮ್ಮ ಜಾಗ ಯೂಸ್ ಮಾಡಿಕೊಂಡು ನಮ್ಮ ಇದನ್ನೆಲ್ಲ ಇಷ್ಟು ಮಾಡೋರು ನಮಗೊಂದು ಕೆಲಸ ಅವಕಾಶ ಮಾಡಿಕೊಡ್ರಿ ದುಡ್ಕೊಳ್ಳೋದಕ್ಕೆ. ನೀವು ನಮ್ಮಿಂದ ಇಲ್ಲಿ ಉಳಿತಾಯ ಮಾಡ್ಕೊತಿದ್ರೆ ನಾವು ನಿಮ್ಮಿಂದ ಒಂದಷ್ಟು ತಗೊಂಡು ನಾವು ನಮ್ಮ ಜೀವನ ಇದು ಮಾಡ್ಕೊತೀವಿ. ಅದನ್ನೆಲ್ಲ ನೀವು ಅಲ್ಲಿಂದ ಕರ್ಸ್ಕೊಂಡು ಅವ್ರನ್ನೇ ಉದ್ಧಾರ ಮಾಡ್ತೀನಿ ಅಂದರೆ ಇದು ಏನೋ ನನಗೊಂದು ಅರ್ಥ ಆಗಲ್ಲ ಗುರು. ಈ ಥರ ಕಟ್ಕೊಂಬಂದರೆ ಯಪ್ಪ ಎಷ್ಟು ರಿಸ್ಕು ಗೊತ್ತಾ. ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ಗಾಡಿ ಮೇಲೆ ಕಟ್ಟರೆ ಕಟ್ಟರ್ದಿದು ನೋಡಿ. ಇಷ್ಟೇ ಜಾಗದಲ್ಲಿ ಕೂತ್ಕೊಬೇಕು, ಒದ್ದಾಡೋಕ್ಕಾಗಲ್ಲ, ಕಿತ್ತಾಡೋಕ್ಕಾಗಲ್ಲ. ಅಷ್ಟದರಲ್ಲೇ ಒದ್ದಾಡ್ಕೊಂಬರ್ಬೇಕು.
ले लो, थैंक यू। उसका दे दो भाई, उसको एंट्री है। ತಗೋ, ಇದು ನನ್ನ ಕಡೆಯಿಂದ ಗಿಫ್ಟು, ಡಸ್ಟ್ಬಿನ್ಗೆ ಹಾಕ್ಬಿಡು. ಸದ್ರೆ ಈಗ 2 ಆರ್ಡ್ರ್ ಕಂಪ್ಲೀಟ್ ಆಯಿತು. ಸೊ ಈಗ 3ನೇದು ಒಂದಿದೆ, 3ನೇದು ತೊಗೊಂಡೋಗಿ ಕೊಡಬೇಕು. ಅದು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರಬೇಕು. ಸೊ ನೋಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ. 1.5 ಕಿಲೋಮೀಟ್ರ್ ಇದೆ. 2 ಆರ್ಡ್ರ್ ಕಂಪ್ಲೀಟ್ ಆಯಿತು. ಫಸ್ಟ್ನೇ ಆರ್ಡ್ರ್ ಬಂದು ಆ್ಯಕ್ಚುಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟು ಪಾರ್ಸಲ್ ಕೊಟ್ಟು ಕಳಿಸಿದ್ರು. ಆವಾಗಲೇ ಅದಕ್ಕೆ ಅಮೌಂಟ್ ಕಮ್ಮಿ ಬಂತು. ಇಲ್ಲ ಜಾಸ್ತಿ ಬರಬೇಕಿತ್ತು, ಅದಕ್ಕೆ ಇನ್ನೂ ಒಂದು 50 ರೂಪಾಯಿ ಜಾಸ್ತಿ ಬರಬೇಕಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಆನ್ ದ ವೇ ಬಂದಿರೋದ್ರಿಂದ ಇವಾಗ ನಾನು ಅವ್ರ ಹತ್ರನೂ ಪ್ರಶ್ನೆ ಮಾಡೋಕ್ಕೂ ಆಗಲ್ಲ, ಅಷ್ಟೇ ಕೊಡು ಇಷ್ಟೇ ಕೊಡೋದು ಕೇಳೋದಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಈಗ ಅಲ್ಲಿಂದ 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಆಯಿತು ಸೆಕೆಂಡ್ ಡ್ರಾಪಿಂದ 3ನೇ ಡ್ರಾಪು 1.5 ಕಿಲೋಮೀಟ್ರ್ ಐತೆ. ಸೊ ಅದನ್ನು ಹೋಗು ಡ್ರಾಪ್ ಮಾಡಿಬಿಡೋಣ. ಇಲ್ಲಿಂದ ರಿಟರ್ನ್ ಸಿಗುತ್ತಾ ಅಂತಂದರೆ ಕಾಯಬೇಕು. ಬಂದಿದ್ದ ತಕ್ಷಣ ಈಗ ಡ್ರಾಪ್ ಮಾಡಿದ ತಕ್ಷಣ ರಿಟರ್ನ್ ಸಿಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತು ಕಾಯಬೇಕು. ಸಿಗಲಿಲ್ಲ ಅಂದರೆ ಇಲ್ಲಿಂದ ಮೂವ್ ಮಾಡಬೇಕು. ಸೊ ಆ್ಯಕ್ಚುಲಿ ಜಿಗಣಿಗೂ ಮತ್ತು ಬನ್ನೇರುಘಟ್ಟಕ್ಕೂ ಮಧ್ಯದಲ್ಲಿ ಇದ್ದೀವಿ, ನಾವು ಮಿಡಿಲಲ್ಲಿ ಇದ್ದೀವಿ. ಸೊ ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ, ಜಿಗಣಿಗೆ ಹೋಗಿ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಲಾ, ನನಗೇನೂ ಗೊತ್ತಾಗ್ತಾ ಇಲ್ಲ. ನೋಡೋಣ. ಒಟ್ಟಿನಲ್ಲಿ ಈ ಫಸ್ಟ್ ಇದು ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಏನೋ ಒಂದು ಡಿಸಿಷನ್ ತಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಮೇಲೆ ಫಸ್ಟ್ ಫ್ಲೋರ್ ಅವರು. ಹಲೋ, ಹಂಗೆ ಇರ್ತೀರಾ? ಹಾಂ ಆಯ್ತು ಅಣ್ಣ. ಎಷ್ಟು ಅಮೌಂಟ್ ಕೊಡಬೇಕಾ? ಹಾಂ ಸರಿ ಅಣ್ಣ, ಆಯಿತು. ಹಲೋ ಇದ್ರೆ ಸೊ ಈಗ ಈ ಆರ್ಡ್ರೂ ಡ್ರಾಪ್ ಮಾಡಿದೆ, 3ನೇ ಆರ್ಡ್ರು ಡ್ರಾಪ್ ಆಯಿತು. ಸೊ ಟೋಟಲಾಗಿ 3 ಆರ್ಡ್ರಿಗೂ ಸೇರಿ ಎಷ್ಟಾಯಿತು ಅಂತ ಹೇಳ್ತೀನಿ. ಟೋಟಲ್ ಎಷ್ಟಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ರ್ಯಾಪಿಡೋದಲ್ಲಿ ಬಂದು 378, ಪೋಟ್ರಲ್ಲಿ ಬಂದು ಪೋಟ್ರಲ್ಲಿ ಇನ್ನೂ ಡ್ರಾಪೇ ಕೊಟ್ಟಿಲ್ಲ ನಾನು. ಹೋಗು ಆ ಕಡೆ. ಪೋಟ್ರಲ್ಲಿ 453, ಅದಾದಮೇಲೆ ಇನ್ನೊಂದು ರ್ಯಾಪಿಡೋದಲ್ಲಿ ಬಂದೆ, ಅದರಲ್ಲಿ 206. ಸೊ 200 ಪ್ಲಸ್ಸು ಇದರಲ್ಲಿ ಕಮಿಷನ್ ಹೋಗಿ 364 ಬಂದಿದೆ. 600, 6, 7, 7, 8, 9. ಸೊ ನಿಯರ್ಲಿ 9000 ಚೇಂಜ್ ಆಗಿದೆ. 378 ಪ್ಲಸ್ 264 ಪ್ಲಸ್ 206. ಸೊ ಟೋಟಲ್ ಎಷ್ಟಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಆರ್ಡ್ರ್ ಬಂತು, ಎತ್ಕೊಂಡ್ರೆ ಯಾರು. ಇದ್ರೆ ಇಲ್ಲಿಂದ ಕಲಸಿಪಾಳ್ಯಗೆ ಒಂದು ಬಂತು 279 ರೂಪಾಯಿ ಪಾರ್ಸಲ್ ಅನಿಸುತ್ತೆ. ಸೊ 900 ಮೀಟ್ರ್ ಇದೆ ಪಿಕಪ್. ಬಂತು ಟಕ್ ಅಂತ ಎತ್ಕೊಂಡ್ಬಿಟ್ಟೆ ರ್ಯಾಪಿಡೋದಲ್ಲಿ. ಈಗ ನೋಡೋಣ, ಈ ಆರ್ಡ್ರನ್ನ ಹೋಗಿ ಪಿಕಪ್ ಮಾಡಿ ಒಂಚೂರು ವೆಯ್ಟ್ ಮಾಡೋಣ, ಪೋಟ್ರಲ್ಲೂ ಯಾವುದಾದ್ರೂ ಬರುತ್ತಾ ಅಂತ ಸಿಟಿ ಕಡೆಗೆ. ಸೊ ಡೈರೆಕ್ಟು ಕಲಸಿಪಾಳ್ಯಗೆ ಬಿದ್ದೈತೆ. ಏನಿದೆ ಐಟಮ್ ಏನೋ ಗೊತ್ತಿಲ್ಲ, ಹೋಗಬೇಕು. ಬಟ್ ರಿಟರ್ನ್ ಅಂತೂ ಸಿಕ್ತು ಬಂದಿದ್ದ ತಕ್ಷಣ. ಈಗ ಜಾಸ್ತಿ ನಾನು ವೆಯ್ಟು ಮಾಡಿಲ್ಲ, ಈಗ ಜಸ್ಟ್ ನಾವು ಡ್ರಾಪ್ ಮಾಡಿದೆ, ಹಂಗೆ ಒಂಚೂರು ಮುಂದಕ್ಕೆ ಬಂದೆ. ಪೋಟ್ರಲ್ಲೊಂದು ಬಂತು, ಯಾವುದು ತಮಿಳ್ನಾಡು ಕಡೆಗೆ ಬಂತು, ಅದು ಬೇರೆಯವ್ರು ಎತ್ಕೊಂಡ್ಬಿಟ್ರು. ಸೊ ಅದಾದಮೇಲೆ ಟಕ್ ಅಂತ ಇದ್ರಲ್ಲಿ ಬಂತು. ನೋಡೋಣ, ಪೋಟ್ರಲ್ಲೂ ಯಾವುದಾದ್ರೂ ಸಿಗುತ್ತೆ, ಬಟ್ ಇಲ್ಲಿಂದ ಕಾಯಬೇಕಷ್ಟೇ. ಅಂದರೆ ಕಾಯಬೇಕು ಅಂದರೆ ಒಂದು 5 ನಿಮಿಷ 10 ನಿಮಿಷ ಕಾಯ್ದುಬಿಟ್ಟು ಇಲ್ಲಿಂದ ಹೊರಟ್ಬಿಟ್ರೆ ಸಿಗೋಲ್ಲ. ಮಿನಿಮಮ್ ಒಂದು 1 ಅವರ್ವರೆಗೂ ಕಾಯಬೇಕು. ಅಂದರೆ ಈಗ ಹೆಂಗೆ ಗೊತ್ತಾ, ಇಲ್ಲಿಂದ ಸಿಟಿ ಕಡೆಗೆ ಬರ್ತವೆ, ಇಲ್ಲ ಅನ್ನಲ್ಲ. ಬಟ್ ಏನಂದರೆ ಇಲ್ಲಿ ಹುಡುಗರು ಜಾಸ್ತಿ ಕಾಯ್ತಾ ಇರ್ತಾರೆ. ಬೆಳಗ್ಗೆ ಈ ಕಡೆಗೆ ಆರ್ಡ್ರ್ಗಳು ಎತ್ಕೊಂಡು ಬಂದುಬಿಟ್ಟಿರ್ತಾರಲ್ಲ ನಂತರ. ಸೊ ಅಂಥವರೆಲ್ಲ ಕಾಯ್ತಾ ಇರ್ತಾರೆ. ಸೊ ಎಲ್ಲರಿಗೂ ಸಿಗಬೇಕಲ್ವಾ, ಅದರಿಂದ ಕಾಯಿದ್ರೆ ಒಂದು ಅರ್ಧ ಅವರ್ 1 ಅವರ್ ಕಾಯಬೇಕು. ಸಿಕ್ಕಿದ್ರೆ ಸಿಗ್ಬೋದು, ಸಿಗಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಸೈಲೆಂಟಾಗಿ ಹೊರಟ್ಬಿಡ್ಬೇಕು. ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ಬಾರ್ದು. ಮಿನಿಮಮ್ ಒಂದು 3/4 ಅವರಿಂದ 1 ಅವರ್ ಅಷ್ಟೇ ವೆಯ್ಟ್ ಮಾಡಬೇಕು. ಸೊ ಈಗ ನನಗೆ ರ್ಯಾಪಿಡೋಯಿಂದ ಸಿಕ್ಕೈತೆ ಕಲಸಿಪಾಳ್ಯಗೆ. ಬನ್ನಿ ಏನಿದೆ ಐಟಮ್ ಏನು ಅಂತ ನೋಡೋಣ. ಓಕೆ ಸರ್, ಅಣ್ಣ ಬಸವರಾಜ್. ಹಾಂ ಸರ್ ಹೇಳಿ. ಎಷ್ಟು ಜನ? ಓಕೆ, ಪೇಮೆಂಟ್ ನೀವೇ ಮಾಡ್ತೀರಾ? ಓಕೆ ಸರ್.
ಬಟ್ ಆರಾಮ್ ಸೆ ಟೀಕೆ. ಸೊ ಗೈಸ್ ಅಲ್ಲಿಂದ ಒಂದು ಆರ್ಡ್ರ್ ತೊಗೊಂಬಂದಿದ್ದೆ, ಪೋರ್ಟ್ರಲ್ಲಿ ಡ್ರಾಪ್ ಮಾಡಿದೆ ಇವಾಗ ರ್ಯಾಪಿಡೋದು. ಸೊ ಇದು ಪೇಮೆಂಟ್ ಪೆಂಡಿಂಗ್ ಇದೆ, ಪೇಮೆಂಟ್ ಮಾಡಿಸ್ಕೊಂಬಿಡೋಣ ಬನ್ನಿ. ಸೊ ಗೈಸ್ ಫೈನಲಾಗಿ ಇವಾಗ ನಿಮಗೆ ಅರ್ನಿಂಗ್ಸ್ನ ತೋರಿಸುವಂಥ ಸಮಯ. ಈಗ ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ನಾನಿರೋದು ಬಂದ್ಬಿಟ್ಟು RMV ಡಾಲರ್ಸ್ ಕಾಲನಿ ಹತ್ರ ಇದ್ದೀನಿ, ಮನೆ ನಿಯರ್ ಬೈ ಆಗಿ. ಸೊ ಮೊದಲನೇದಾಗಿ ಇವತ್ತಿನ ಅರ್ನಿಂಗ್ಸ್ನ ತೋರಿಸೋಬೇಕಂದ್ರೆ ಜಿಗ್ನಿಯಲ್ಲಿದೆ. ಜಿಗ್ನಿಯಿಂದ ಚಿಕ್ಕಪೇಟೆಗೆ ಬಂದೆ. ಚಿಕ್ಕಪೇಟೆಯಲ್ಲಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಲ್ಲಿಂದ 3 ಆರ್ಡರ್ ತೊಗೊಂಡು ಸಾಕರ್ ನಗರ ಮತ್ತು ಕೆಂಪಾಪುರ ಮತ್ತು ಇನ್ನೊಂದು ಕೊಡಗೇಲಿ ಕಡೆಗೆ ಬಂದೆ. ಸೊ ಟೋಟಲಾಗಿ ಇವತ್ತಿನ ಅರ್ನಿಂಗ್ಸ್ನ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಸೊ ಅದಕ್ಕೂ ಮುಂಚೆ ಯಾವುದೋ ಆರ್ಡ್ರ್ ಬರ್ತಾಯಿದೆ, ಸ್ಕಿಪ್ ಮಾಡಿಬಿಡೋಣ. ಸೊ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ರ್ಯಾಪಿಡೋ. ನನ್ನ ಹತ್ರ ಆ್ಯಕ್ಚುಲಿ ಎಲ್ಲನೂ 2 ID ಇರೋದು. ಸೊ ಫಸ್ಟ್ನೇ ರ್ಯಾಪಿಡೋ ಐಡಿಯಲ್ಲಿ 675 ಆಗಿದೆ. ಅದಾದಮೇಲೆ ಇನ್ನೊಂದು ರ್ಯಾಪಿಡೋ ID ಇದೆ, ಅದರಲ್ಲಿ 577 ಆಗಿದೆ. ಇಲ್ಲೇ ಹಾಕ್ಕೊಂಬಿಡೋಣ ಇರಿ, ಮಳೆ ಬೇರೆ ಬರ್ತಾಯಿದೆ. ಕ್ಯಾಲ್ಸಿ ಓಪನ್ ಮಾಡಿಬಿಟ್ಟು ಹಾಕ್ಕೊಂಬಿಡೋಣ ಎಷ್ಟಾಗಿದೆ, ಪೆಟ್ರೋಲ್ ಎಷ್ಟು ಹೋಗಿದೆ ಅಂತ ಎಲ್ಲನೂ ಹೇಳ್ತೀನಿ ರೀ. 577 ಪ್ಲಸ್ 675 ಪ್ಲಸ್ ಪೌಟ್ರು ಕೂಡ ನಂದು 2 ID ಇರೋದು. 186 ಪ್ಲಸ್ ಇನ್ನೊಂದರಲ್ಲಿ 562 5,000 ಅಲ್ಲಪ್ಪ, 562. ಸೊ ಟೋಟಲಾಗಿ 2,000 ಆಗಿದೆ ಇವತ್ತು. 2,000ಅಲ್ಲಿ ನನಗೆ ಪೆಟ್ರೋಲ್ ಎಷ್ಟಪ್ಪ ಹೋಗಿದೆ ಅಂತಂದರೆ, ಆ್ಯಕ್ಚುಲಿ ನೆನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದು 450 ರೂಪಾಯಿ. ಸೊ ಇವಾಗ ಒಂದು ಪಾಯಿಂಟಿಗೂ ಇದೆ ಅಂದರೆ ಹತ್ತತ್ರ 400 ಅಂದರೆ 350 ರೂಪಾಯಿ ಪೆಟ್ರೋಲ್ ಹೋಗಿರುತ್ತೆ. ಸೊ 350 ರೂಪಾಯಿ ಪೆಟ್ರೋಲು, ಇನ್ನು 150 ರೂಪಾಯಿ ಖರ್ಚು ತೆಗೆದ್ರೂ ಸೊ 500 ರೂಪೀಸ್ ತೆಗಿಯೋಣ. ಸೊ 500 ರೂಪೀಸ್ ಖರ್ಚು ತೆಗೆದ್ರು 1,500 ರೂಪೀಸ್ ಆಗಿದೆ. ನಾನು ಹೋಗಿದ್ದು ಬೆಳಗ್ಗೆ ಮಾರ್ನಿಂಗು 11 o'clockಗೆ. 11 o'clockiಂದ ಇವಾಗ ಟೈಮ್ ಬಂದು 7:30. ಸೊ ಇಲ್ಲಿವರೆಗೂ 1,500 ರೂಪೀಸ್ ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಪೆಟ್ರೋಲ್ ಗಾಡಿ ಅನ್ನೋದಕ್ಕೂ ನೋಡಿ, ಈಗ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡಿದ್ರೂ ಆಲ್ಮೋಸ್ಟು ಇಷ್ಟೇ ಆಗೋದು, ಒಂದು 300 ಜಾಸ್ತಿ ಹೆಚ್ಚು ಕಮ್ಮಿ ಆಗೋದು ಅಷ್ಟೇ. ಬಟ್ ಡಿಫ್ರೆನ್ಸು ಇನ್ನೊಂದೇನಂತಂದರೆ ಪೆಟ್ರೋಲ್ ಗಾಡಿ ಆದರೆ ನಮಗೆ ಫ್ರೀಡಮ್ ಆಗಿ ಎಲ್ಲಿ ಬೇಕಾದ್ರೂ ಆರಾಮಾಗಿ ಮಾಡ್ಬೋದು. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಆ ಥರ ಆಗಲ್ಲ. ಮಳೆ ಬರ್ತಾ ಇದೆ. ಸೊ ಈಗ ಆದಷ್ಟು ಈ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ನೋಡಲ್ಲಿ ಸಿಗೋಣ. ಆ್ಯಂಡ್ ಮುಂದೆ ನಿಮ್ಗೇನಾದರೂ ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮುಂದೆ ನೋಡಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.